ಭಾರತೀಯ ಜನತಾ ಪಾರ್ಟಿ, ಆರ್ಎಸ್ಎಸ್ ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು, ವಿಶ್ವ ಹಿಂದೂ ಪರಿಷತ್ ಅವರು ದೇಶ ಅಂತ ಯಾವತ್ತೂ ಮಾತಾಡೋದಿಲ್ಲ, ಧರ್ಮ ಅಂತ ಮಾತಾಡ್ತಾರೆ. ದೇಶ ಅಂತ ಮಾತಾಡೋರು ಇದ್ದರೆ ಅವ್ರಿಗೆ ಯಾವುದಾದ್ರೂ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ತೋರಿಸಿ. ಸ್ವತಂತ್ರ ಹೋರಾಟದಲ್ಲಿ ಯಾವುದಾದ್ರೂ ಒಂದೇ ಒಂದು ಪ್ರಾಣಿ, ಭಾರತೀಯ ಜನತಾ ಪಾರ್ಟಿ ಆಗಲಿ ಆರ್ಎಸ್ಎಸ್ ನ ಒಂದು ಜಂತು ಯಾವುದಾದ್ರೂ ಪ್ರಾಣ ಕಳ್ಕೊಂಡಿದ್ಯಾ ಅಂತ ನೋಡಿ ನಾವೆಲ್ಲರೂ ಸಹ ಅವ್ರ ಗುಲಾಮರಾಗೋಣ. ಒಬ್ರು ಸಹ ನಿಮಗೆ ಸಿಕ್ಕೋದಿಲ್ಲ. ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿರಲಿಲ್ಲ. ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬೆಂಗಾಲ್ ಸರ್ಕಾರದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅವರಲ್ಲಿ ಮಂತ್ರಿಗಳಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂದಿನ ವೈಸ್ರಾಯ್ಗೆ ಬರೀತಾರೆ, ಪತ್ರ ಬರೀತಾರೆ. ಕಾಂಗ್ರೆಸ್ ಪಕ್ಷದವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೆ ಯಶಸ್ವಿಯಾಗಕ್ಕೆ ಬಿಡಬಾರದು, ಅದನ್ನು ಹತ್ತಿಕ್ಕಬೇಕು, ಆ ಒಂದು ಕಾಂಗ್ರೆಸ್ ನಾಯಕರನ್ನ ಜೈಲಿಗೆ ತಳ್ಳಬೇಕು ಅಂತ ಪತ್ರ ಬರೆದಿರ್ತಕ್ಕಂಥ ಈಗಲೂ ಸಹ ದಾಖಲೆಗಳಲ್ಲಿದೆ. ಇವರು ನಮಗೆ ಸ್ವಾತಂತ್ರ್ಯ ಹೋರಾಟ, ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ ಹೇಳ್ತಾರೆ. ಇದೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ, ಆರ್ಎಸ್ಎಸ್ ಅವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಕ್ಕಂಥದ್ದು, ದ್ವೇಷ ರಾಜಕಾರಣ ಮಾಡ್ತಕ್ಕಂಥವ್ರು, ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತಕ್ಕಂಥವ್ರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮಂತ್ರಿ ಆಗಿದ್ದು ಮುಸ್ಲಿಂ ಲೀಗ್ ಸರ್ಕಾರದ ಅಡಿಯಲ್ಲಿ ಅನ್ನೋದನ್ನ ನೀವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಪಾಕಿಸ್ತಾನ ಆಗಬೇಕು ಅಂತೇಳಿ ಮೊದಲನೇ ರೆಸಲ್ಯೂಷನ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ಮುಸ್ಲಿಂ ಲೀಗ್ ಅವರು ಮಾಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಅವರು ನೆಹರು ಮಾಡಿದ್ದು ಅಂತ ಹೇಳ್ತಾರೆ. ಆದ್ರಿಂದ ನಿರಂತರವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂತಹ ಈ ಒಂದು ಆರ್ಎಸ್ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಈ ದೇಶದಲ್ಲಿ ಏನು ಸ್ವತಂತ್ರ ಬಂದಾಗಿನಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು, ಸ್ವತಂತ್ರ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ, ಇವನ್ನೆಲ್ಲವನ್ನೂ ಸಹ ಮುಗಿಸ್ಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಎಸ್ ಐ ಆರ್ ಮೂಲಕ ನಿಮ್ಮ ಹಕ್ಕನ್ನೇ ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಮತದಾನದ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದೆ. ಆ ಮತದಾನದ ಮೂಲಕ ನೀವು ಯಾವುದೇ ಸರ್ಕಾರವನ್ನು ತೆಗಿಬಹುದು, ನೀವು ಯಾವುದೇ ಸರ್ಕಾರವನ್ನು ಮಾಡಬಹುದು. ಆದರೆ ನಿಮ್ಗೆಲ್ಲ ಹಕ್ಕನ್ನು ಸಹ ತೆಗಿಲಿಕ್ಕೋಸ್ಕರ ಈಗಾಗಲೇ 1,09,00,000 ಮತವನ್ನ ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ. ಆದ್ರಿಂದ ನೀವೆಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಇಡೀ ದೇಶದಲ್ಲಿ ತಮ್ಮ ಬೂತ್ ಮಟ್ಟದಲ್ಲಿ ಹೋಗಿ ಯಾರೇ ನೈಜವಾದ ಅರ್ಹ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗದಾಗೆ ನೋಡ್ಕೊಳ್ಬೇಕಾಗಿದೆ. ಅದೇ ದೊಡ್ಡ, ನಾವು ಏನಾದ್ರೂ ನೆನೆಸ್ಕೊಂಡು ಅವ್ರಿಗೆ ಗೌರವ ಕೊಡೋದಿದ್ರೆ ಪ್ರತಿಯೊಬ್ಬರ ಹಕ್ಕಕ್ಕೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥದ್ದು ಈ SIR ಮೂಲಕನೇ ಆಗಬೇಕು ಅಂತ ನಿಮ್ಮಲ್ಲಿ ಹೇಳ್ಕೊಳ್ತೇನೆ.